ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಕೃಷ್ಣ ಎಂದರೆ ಭಯವಿಲ್ಲ, ಕೃಷ್ಣ ಎನ್ನದೇ ಸುಖವಿಲ್ಲ, ಕೃಷ್ಣ ಎಂದರೆ ದಿನವಿಲ್ಲ, ಬಾಯಾರಿಕೆ ಹಸಿವಿನ ಹಂಗಿಲ್ಲ ಎನ್ನುತ್ತಾ ತಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಬಹಳಷ್ಟು ಜನರಿಗೆ ಕೃಷ್ಣ ಅಂದ್ರೆ ಒಂಥರ ಪ್ರೀತಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಅವ್ರ ಮನೆಯಲ್ಲಿ ಆಚರಿಸ್ತಾ ಇರ್ತಾರೆ. ಹಾಗಾಗಿ ಏನ್ ವಿಶೇಷ ಮಾಹಿತಿ ನೀಡ್ತಾ ಇದ್ದೀರಾ? ಶ್ರೀ ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ. ಏನಪ್ಪ ಹಾಡು ಹೇಳಕ್ಕೆ ಶುರು ಮಾಡ್ಕೊಂಡು ತಿನ್ಕೊಂಡ್ರೆ ವೀಕ್ಷಕ ಬಾಂಧವರೇ, ಪರಿಪೂರ್ಣವಾದ ಅಮೃತ ಕಲಶದಲ್ಲಿ ಹೇಗೆ ಭಗವಂತನ ಕೃಪಾ ಕಟಾಕ್ಷ ಇರುತ್ತೋ ಅಂಥ ಒಂದು ಕಲಶದಲ್ಲಿ ಸಂಪೂರ್ಣವಾದ ಆಶೀರ್ವಾದ ಆ ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಪರಿಪೂರ್ಣವಾದ ಕೃಪಾ ಕಟಾಕ್ಷವನ್ನು, ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಕ್ಕಂಥ ಆ ಕೃಷ್ಣ ಪರಮಾತ್ಮ ಹುಟ್ಟತಕ್ಕಂಥ ಈ ಒಂದು ಜನ್ಮ ದಿನೋತ್ಸವಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ದೈವಾನುಗ್ರಹ ಭಕ್ತಪ್ರಿಯರೇ ಸಂಪೂರ್ಣವಾಗಿ ಈ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಾವೆಲ್ಲರೂ ಕೆಲವರು ಕೃಷ್ಣ ಹುಟ್ಟಕ್ಕೆ ಮೊದಲು ಆಚರಣೆಯನ್ನು ಶುರು ಮಾಡ್ತೀವಿ, ಕೆಲವರು ಕೃಷ್ಣ ಹುಟ್ಟಿದ ಮೇಲೆ ಆಚರಣೆಯನ್ನು ಮಾಡ್ತೀವಿ. ಆಚರಣೆ ಯಾವ ಕಾಲಕ್ಕೆ ಬಂದಿದ್ದು ಅಂದರೆ ಗೊತ್ತಾದ ಮೇಲೆ. ಕೃಷ್ಣ ಹುಟ್ಟಕ್ಕೆ ಮೊದಲೇ ಹುಟ್ತಾನೇ ಅಂದಿದ್ದು ಆ ವಿಶೇಷ ಎಲ್ಲಿ? ದ್ವಾರಕಾಪುರಿಯಲ್ಲಿ ಬ್ರಜಭಾಷಾ ಅಂತಕ್ಕಂಥ ಬ್ರಜನ ಗ್ರಾಮದಲ್ಲಿ ಅವನ ಪೂರ್ತಿಯಾಗಿ ಈ ಊರಿಂದ ಆ ಊರಿಗೆ ತೊಗೊಂಡು ಹೋಗಿದ್ದು ವಾಸುದೇವ. ಈ ಊರಿನವರು ಹುಟ್ಟಕ್ಕೆ ಮೊದಲು ಹುಟ್ತಾನೆ ಅಂತ ಗೊತ್ತಾಗಿದ್ದು. ಯಾಕೆಂದರೆ ಕಂಸ ಇಡೀ ಊರನ್ನು ಸ್ವಾರ್ತಾ ಇರ್ತಾನೆ. ಏನಂತ? ಎಲ್ಲರೂ ನಾಡವನ್ನು ಹೊಡೀರೋ, ಡೋಲ್ ಹೊಡೆದು ಸಾರಿ. ಏನಂತ? ಯಾವ ಕಾಲಕ್ಕೂ ನನ್ನ ಶತ್ರು ಯಾವ ಊರಲ್ಲೂ ಇರಬಾರ್ದು, ಯಾವ ಕಾಲಕ್ಕೂ 8ನೇ ಮಗು ಅಕಸ್ಮಾತ್ ಹುಟ್ಟದ ಪಕ್ಷದಲ್ಲಿ ಅವನೇ ನನ್ನ ಶತ್ರು ಅಂಥೇಳಿ ಇಡೀ ಜಗತ್ತಿಗೆ ಸಾರಿರ್ತಾನೆ. ಆ ಸಾರಿರೋ ವಿಚಾರ ಆ ಊರಿಗೆ ಗೊತ್ತು. ಆದ್ದರಿಂದ ನಾವೆಲ್ಲ ಆರ್ಯ ಭಾಷೆಯಿಂದ ಬಂದಿರತಕ್ಕಂಥವ್ರು, ಆರ್ಯನ್ಸಿಂದ ಬಂದಿರತಕ್ಕಂಥವ್ರು, ದ್ರಾವಿಡಿಯನ್ಸಿಂದ ಬಂದಿರತಕ್ಕಂಥವ್ರಿಗೆ ತದನಂತರ ಆಚರಣೆ, ಆರ್ಯನ್ಸ್ ಆಗಿ ಬಂದಿರತಕ್ಕಂಥವ್ರಿಗೆ ಮೊದಲಾಚರಣೆ. ಹಾಗೆ ಗೊತ್ತಾಗಕ್ಕೆ ಮೊದಲು ಗೊತ್ತಾಯಿತು ಅಂತ ಹೇಳಿ ಸಾರಿರೋದು ನಾವುಗಳೆಲ್ಲ ಆಚರಣೆ ಮಾಡೋದು ಕೃಷ್ಣ ಜನ್ಮಾಷ್ಟಮಿ. ಅವನು ಕೃಷ್ಣಾಷ್ಟಮಿ ಅಂತ ಹುಟ್ಟಿದ ಮೇಲೆ ಅಷ್ಟಮಿ ದಿವಸ ರೋಹಿಣಿ ನಕ್ಷತ್ರ ಬಿದ್ದಾಗ ಇವತ್ತು ಹುಟ್ಟಿದ ಕೃಷ್ಣ ಅಂತ ಭಾಳ ಜನ ಹುಟ್ಟಿದ ಮೇಲೆ ತೊಟ್ಲಲ್ಲಿ ಹಾಕಿದಾಗ ಆಚರಣೆ. ಹಾಗೆ ಈ ಒಂದು ಜೀವನ ಹುಟ್ಟಕ್ಕೆ ಮೊದಲು ಹುಟ್ಟಿನ ಮೇಲೆ ಎರಡೂ ಜೀವನ ಏನೋ ಮಧ್ಯ ಶೂನ್ಯ. ಅಂದರೆ ಅರ್ಥ ಆವತ್ತಿನ ದಿವಸ ದೇವಕಿ ವಸುದೇವನಿಗೆ ಆಗಿರ್ತಕ್ಕಂಥ ದುಃಖ, ಅಯ್ಯೋ ಜಗತ್ತಲ್ಲಿ ನಮ್ಮನೆ ಎಷ್ಟು ಸಮೃದ್ಧಿಯಾಗಿರಬೇಕು, ಆದರೆ ನೋಡಿ ಇವತ್ತು ಆ ವಾತಾವರಣ ಇಲ್ಲ. ನನಗೆ ಎಷ್ಟೇ ಆದರೂ ಮಗು ಬಯಕೆ ಇತ್ತು, ಮಗು ಆಯಿತು, ಸಂತೋಷ, 1 2 3 4 ಅಂತ ಹೀಗೆ ಸಾಲಾಗಿ ಬಂದರೂ ಸಹ ಕೊನೆಯದಾಗಿ ಒಂದು ಒಳ್ಳೆ ಮಗು ಹುಟ್ಟಿದಾಗ ನಿಜಕ್ಕೂ ಸಂತೋಷ ಪಡೋ ಬದಲು ದುಃಖ ಆಯ್ತಲ್ಲ ಅಂತ ಅವ್ರಿಗೆ ವ್ಯಥೆ. ಅಣ್ಣ ಇದ್ದುಕೊಂಡು ನನಗೆ ಹೀಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾನೆ, ವಾತ್ಸಲ್ಯ ಕೊಟ್ಟಿದ್ದಾನೆ, ಸಂತೋಷ ಪಟ್ಟಿದ್ದಾನೆ, ಆದರೂ ಕಂಸನಿಗೆ ದೇವಕಿ ಮೇಲೆ ತುಂಬ ಪ್ರೀತಿ. ಯಾಕೆಂದರೆ ಆ ಮಗುಗೋಸ್ಕರ ಹೊರತು ಅವನ ಶತ್ರು ಆಜ್ಞೆ ಹೊರತು ಜೀವನದಲ್ಲಿ ಅವಳಷ್ಟು ಪ್ರೀತಿ ಇವನು ಯಾವ ಕಾಲಕ್ಕೂ ಯಾರಿಗೂ ಕೊಟ್ಟಿರಲಿಲ್ಲ. ಇದು ನೀವ ಜಗತ್ತು. ಅದಕ್ಕೆ ಅಣ್ಣ ತಂಗಿಯ ಬಾಂಧವ್ಯ ಇವತ್ತಿನ ದಿವಸ ಯಾರಿಂದ ಕಲಿಬೇಕು ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಬರೆದಿರ್ತಕ್ಕಂಥ ಶಾಸನ ಏನು ಅಂದರೆ ಕಂಸ ದೇವಕಿಯಷ್ಟು ಅಣ್ಣ ತಂಗಿಯ ಬಾಂಧವ್ಯ ಇಡೀ ಜಗತ್ತಲ್ಲಿಲ್ಲ ಅಂತಕ್ಕಂಥ ವಿಚಾರ. ಅದಕ್ಕೆ ರಾಖಿ ಹಬ್ಬದ ದಿವಸ ಈ ಬ್ರಜದೇಶದಲ್ಲಿ ಎಲ್ಲರೂ ನೋಡ್ಬೋದು ಅಣ್ಣ ತಂಗಿಯ ಸ್ಮರಣೆ ಕಂಸನ್ನು ಸ್ಮರಣೆ ಮಾಡ್ಕೊತಾರೆ. ಅಂದರೆ ಕೆಟ್ಟವನಲ್ಲೂ ಒಳ್ಳೆ ಗುಣ ಇದೆ ಅನ್ನೋದನ್ನು ಆ ಕಾಲಕ್ಕೆ ಕಾಲಾಯ ತಸ್ಮೇನಂ ಅಂತ ಹೇಳ್ಕೊಟ್ಟಿರ್ತಕ್ಕಂಥ ವಿಧಿವಿಧಾನ. ಇದಕ್ಕೆ ಇವಳು ಬಾಣಂತಿ, ಆ ಬಾಣಂತಿಯ ಬಯಕೆ ಅಂತ ಒಂದು ವಿಚಾರ ಇರುತ್ತೆ. ಈ ಬಯಕೆಯಲ್ಲಿ ಏನೇನು ಮಾಡಿಕೊಂಡ್ಳು, ಅವಳಿಗೆ ಇಷ್ಟವಾಗಿದ್ದಾದರೂ ಏನು, ಭಾಳ ಸಂತೋಷ. ಇವನು ಹುಟ್ಟಿದ್ದಾದರೂ ಇಲ್ಲಿಗೆ, ಹೋಗಿದ್ದಾದರೂ ಎಲ್ಲಿಗೆ ಅಂದರೆ ಯಶೋಧ ಕಾಯ್ತಾ ಇದ್ಲು. ಶಬರಿ ಅವತಾರದಲ್ಲಿ ರಾಮನ ಕೇಳ್ಕೊಂಡ್ಳು, ನಾನು ನಿನಗೆ ಸಾಕೋ ಯೋಚನೆ ಆದರೂ ಇಲ್ಲ, ನೋಡೋಕ್ಕೆ ಭಾಳ ಪ್ರಯತ್ನ ಪಟ್ಟೆ, ಆಗಲಿಲ್ಲ, ಆದರೆ ಇಷ್ಟು ವರ್ಷ ಕಾದೆ ಕಾಡಲ್ಲಿ ಕೂತ್ಕೊಂಡು, ಆದರೂ ನೀನು ನನ್ನ ಮಗನಾಗಬೇಕು. ಸಂತೋಷ, ಆದರೆ ನಿನಗೆ ಮಗನಾಗೋ ಯೋಚನೆ ನನಗಿಲ್ಲ, ಆದರೆ ನಾನು ನಿನಗೆ ಪರಿಪೂರ್ಣವಾಗಿ ಸಿಗ್ತೀನಿ, ನೀನೇ ಪೂರ್ತಿಯಾಗಿ ಸಾಕು, ಆದರೆ ಈ ಜನ್ಮದಲ್ಲ ಮುಂದಿನ ಜನ್ಮ ಅಂತ ಆಶೀರ್ವಾದ ಮಾಡ್ತಾನೆ ಶಬರಿಗೆ ಅಂದು. ಅದಾದ ಮೇಲೆ ದ್ವಾಪರ ಯುಗದಲ್ಲಿ ಕಾಯ್ತಾ ಇದ್ದಾಳೆ ಯಶೋಧ. ಅವಳಿಗೆ ಬೇಕಾಗಿರ್ತಕ್ಕಂಥ ಮಗು, ಸಾಕಬೇಕಾದ ಮಗು ಅವಳ ಕೈಗೆ ಸಿಗುತ್ತೆ. ಅದಕ್ಕೆ ಕೃಷ್ಣ ಪರಮಾತ್ಮ ಅವಳದಲ್ಲದೆ ಇದ್ರೂ ಸಾಕಿರ್ತಕ್ಕಂಥ ಯೋಜನೆ ಅವಳದು.
ತದನಂತರ ಏನು ಮಾಡ್ತಾಳೆ, ಅಯ್ಯೋ ಈ ಜನ್ಮದಲ್ಲಿ ಸಾಕದೆ, ಆದರೆ ಮುಂದಿನ ಜನ್ಮದಲ್ಲಾದರೂ ನೀನು ನಿಜವಾಗ್ಲೂ ನನ್ನ ಜೊತೆನೇ ಇದ್ಬಿಡ್ಬೇಕು ಅಂದಾಗ ಮುಪ್ಪಿನ ವಯಸ್ಸಿನಲ್ಲಿ ಇರ್ತೀನಿ ಅಂತ ಬಕುಳಾದೇವಿ ಆಗ್ತಾಳೆ. 3 ಜನ್ಮದ ಕಾಲದಲ್ಲೂ ಇವಳೇ ವಿಶೇಷವಾಗಿರ್ತಕ್ಕಂಥ ಆ ಶಬರಿ, ದೇವಕಿಗಿಂತ ಶ್ರೇಷ್ಠವಾದವಳು ಯಶೋಧ, ತದನಂತರ ಬಕುಳಾದೇವಿ ಶ್ರೀನಿವಾಸನ ಕಲ್ಯಾಣವನ್ನು ಮಾಡಿಸ್ತಾಳೆ. ಇದು ನಿಜ ಜೀವನದಲ್ಲಿ ಅವಳಿಗೆ ಆಗು ಹೋಗೋ ಜನ್ಮದಲ್ಲಿ ಅಂದು ಇಂದು ನಾಳೆ. ಇದಕ್ಕೆ ಸೃಷ್ಟಿಯ ಮೂಲದಲ್ಲಿ ಕಾಯ ವಾಚ ಮನಸ್ಸ, ಅವಳು ಕಾಯ್ತಾ ಇದ್ಲು. ವಾಚವಾಗಿ ಅವಳು ಕೇಳಿಕೊಂಡಿದ್ದಾಯಿತು, ಮನಸ್ಫೂರ್ತಿಯಾಗಿ ಆ ಮದುವೆಯನ್ನು ಮಾಡಿ ಮೋಕ್ಷವನ್ನು ಪಡಿತಾಳೆ. ಇದು ನಿಜ ಜೀವನದಲ್ಲಿ ನೀವು ಮೋಕ್ಷವನ್ನು ಪಡೆಯೋಕ್ಕೆ ಕೃಷ್ಣನ ಹುಟ್ಟುತ್ತಾ ಇದ್ದಾನೆ. ನಮ್ಮಲ್ಲಿ ಇವತ್ತಿನಿಂದ ಪ್ರಾರಂಭವಾಗತ್ತೆ ಜಲ ಸಮೃದ್ಧಿ, ಅಂದರೆ ಆ ಜಲ ಸಮೃದ್ಧಿಯಾಗಿ ಸೇರುತ್ತೆ. ಮಳೆಗಾಲಕ್ಕೆ ಮೊದಲೇ ಇವತ್ತು ಸೇರ್ಕೊಂಡ್ಬಿಟ್ಟಿದೆ ನೀರು. ಇನ್ನೊಂದು ಭವಿಷ್ಯ ನುಡಿತೀನಿ, ಇಡೀ ಜಗತ್ತಿಗೆ ಪ್ರಳಯ ಕಾಲ ಅಂತ. ಅವತ್ತಿಂದ ನೀವು ಏನಾದರೂ ಅಂದ್ಕೊಂಡಿದ್ರೆ ಭಯ ಅಂತ, ಆ ಭಯವಲ್ಲ, ನಿರ್ಭಯವಾಗಿರ್ತಕ್ಕಂಥ ಯೋಜನೆ ಮಾಡಿಕೊಂಡ್ರೂ ಸಹ ಕಾಲಾಯ ತಸ್ಮೈ ನಮಃ, ಆಪತ್ತು ತಪ್ಪಿಲ್ಲ. ಕಾಯ್ತಾ ಇರಿ, ಈಗೋ ಬಂದೆ.